ಈ ರಾಶಿಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಗುರುಗಳೇ, ಶನಿ ಮತ್ತು ಗುರು ಗ್ರಹಗಳು ಏನಂದ್ರೆ ತುಂಬಾ ಪ್ರಭಾವ ಬೀರುವಂತಹ ಗ್ರಹಗಳು. ಸೊ ಇವಾಗ ಈ 6 ಪ್ಲಾನೆಟ್ಗಳು ಏನ್ ಸಂಯೋಜನೆಗೊಳ್ತಾ ಇದೆ ಅದರಲ್ಲಿ ಶನಿ ಮತ್ತೆ ಗುರು ಪ್ರಭಾವ ಕೂಡ ಹೆಚ್ಚಾಗಿರುತ್ತಾ? ಹಾಗಾದ್ರೆ ಹೌದು, ಖಂಡಿತ. ಈ 2 ಗ್ರಹಗಳು ಬಹಳ ಮುಖ್ಯವಾಗಿ ನೋಡಬೇಕು. ಇಡೀ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂದ್ರೆ ಗುರುಗ್ರಹ. ಸೊ ಮತ್ತೆ ಅತಿ ದೀರ್ಘಕಾಲದವರೆಗೂ ಒಂದು ರಾಶಿಯಲ್ಲಿ ಸ್ಥಿತವಾಗಿರುವಂಥ ಗ್ರಹ ಯಾವುದು ಅಂದರೆ ಶನಿನೇ. ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ವರ್ಷ ಅಂತ ಹೇಳಿದಾಗ ನಮಗೆ ಶನಿ ಬಲ ಹೇಗಿರುತ್ತೆ, ಗುರುಬಲ ಹೇಗಿರುತ್ತೆ, ಪ್ರತಿಯೊಬ್ಬರು ಕೇಳುವಂಥದ್ದು ಇರುತ್ತೆ. ಅವ್ರಿಗೆ ಜ್ಯೋತಿಷ ಜ್ಞಾನ ಇರೋದಿಲ್ಲ, ಆದರೂ ಅವ್ರು ತಿಳ್ಕೊಂಡು ಕೇಳ್ತಾರೆ ಅಂತ ಹೇಳಿದ್ರೆ ಕಾರಣ ಅಂದರೆ ಆ ಗುರು ಮತ್ತು ಶನಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮಗೆ ಈ ಒಂದೇ ರೇಖೆಯಲ್ಲಿ ಈ 6 ಗ್ರಹಗಳ ಸಂಯೋಗದಿಂದ ಒಂದಷ್ಟು ಪರಿಣಾಮ ಕೆಲವು ರಾಶಿಗಳಿಗೆ ಬೀಳುವಂಥದ್ದಿರುತ್ತೆ. ಈಗ ಯಾವ ರಾಶಿ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಮೀನ ರಾಶಿಗೆ ಈಗ ಪ್ರಸ್ತುತ ಶನಿ ಮೀನ ರಾಶಿಯಲ್ಲಿ ಇರುವಂಥದ್ದಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಮೀನರಾಶಿಯವರು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ದಿಢೀರ್ ಏನಾದರೂ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ತಾನೇ ಅಂತ ಬಿಟ್ಟರೆ ಬಹಳ ತೊಂದರೆ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಇದೆ. ಹಾಗಾಗಿ ಈ ಏನು ನಡೀತಾ ಇರುವಂಥದ್ದು 6 ಗ್ರಹಗಳ ಏಕಕಾಲಿಕವಾಗಿ ಒಂದೇ ರೇಖೆಯಲ್ಲಿ ಕಾಣಿಸ್ಕೊತಾ ಇದೆ, ಅದು ಮೀನ ರಾಶಿಯವರಿಗೆ ಹೆಚ್ಚು ಆರೋಗ್ಯದ ಪರಿಣಾಮ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ಗುರುಗ್ರಹ ಬಂದು ಮಿಥುನ ರಾಶಿಯಲ್ಲಿ ಇರುವಂಥದ್ದಿದೆ. ನಾವು ಯಾವಾಗಲೂ ಮಿಥುನ ರಾಶಿ ಅಂತ ಹೇಳಿದ್ರೆ ಒಂದಷ್ಟು ಬುದ್ಧಿವಂತರು, ಮರ್ಕ್ಯೂರಿ ಅಂತಲೂ ಹೇಳ್ತೀವಿ, ಶಾರ್ಪ್ನೆಸ್. ಆದರೆ ಗುರು ಅಲ್ಲಿ ಬಲಹೀನನಾಗಿರ್ತಾನೆ. ಸೊ ಇಂಥ ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಮತ್ತೆ ಇನ್ನೊಂದು ವಿಚಾರ, ಗುರುಗ್ರಹವನ್ನು ಪುತ್ರಕಾರಕ ಅಂತ ಹೇಳ್ತೀವಿ, ಧನಕಾರಕ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಹೆಚ್ಚು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಇವತ್ತು ನಾವು ಕೆಲವೊಂದು ದೇಶಗಳಲ್ಲಿ ಎಷ್ಟೊಂದು ಆರ್ಥಿಕ ಸಂಕಷ್ಟಗಳು ಉಂಟಾಗಿ ಪ್ರಜೆಗಳು ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂಥದ್ದಿದೆ. ಈಗ ಕಳೆದ ಒಂದು 4-5 ತಿಂಗಳ ಹಿಂದೆಯೇ ನಾವು ಕೆಲವೊಂದು ದೇಶಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದಿರುತ್ತೆ. ಅಂದರೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಕೇವಲ ರಾಶಿಗಳ ಮೇಲೆ ಒಂದೇ ಬೀಳೋದಿಲ್ಲ, ಇಡೀ ನವೋಮಂಡಲದಲ್ಲಿರುವಂತಹ ಪ್ರಕೃತಿಯ ಮೇಲೇನೂ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಆದ ಕಾರಣ ಗುರು ಧನಕಾರಕ ಆಗಿರೋದರಿಂದ ಇಡೀ ಪ್ರಪಂಚದ ಮೇಲೂ ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಸೊ ಈಗಾಗಲೇ ಮೊನ್ನೆ ಟ್ರಂಪ್ ವಿಚಾರದಲ್ಲಿ ಆಗ್ಬೋದು, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳ ವಿಚಾರದಲ್ಲಿ ಅವರ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ರ ಮೇಲೆ ಹೆಚ್ಚು ಆರ್ಥಿಕ ಸಂಕಷ್ಟಗಳು ಉಂಟಾಗಿರುವಂಥದ್ದಿದೆ. ಸೊ ಹಾಗಾಗಿ ಈ ಬಾರಿ ಏನು ಈ ಗೋಚಾರದಲ್ಲಿ ಈ ಥರ ಕಾಣಿಸ್ತಾ ಇದೆ, ಅದು ಒಂದಷ್ಟು ಆರ್ಥಿಕ ಸಂಕಷ್ಟಗಳಿಗೂ ಕಾರಣ ಆಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ.